ಗುಡ್ ಮಾರ್ನಿಂಗ್ ವೀಕ್ಷಕರೇ, ಹೇಗಿದ್ದೀರಾ? ಯು ನೋ ವಾಟ್, ನಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಎಷ್ಟು ಚಳಿ ಅಂದರೆ ನೆನ್ನೆ ರಾತ್ರಿ, ದಟ್ ಇಸ್ ಸ್ಯಾಟರ್ಡೇ 29th, ಇವತ್ತು 30th ನವೆಂಬರ್. ನೆನ್ನೆ ಬೇಗ ಮಲ್ಕೊಂಡೆ, ಬಟ್ 2 ದಿವಸದಿಂದನೇ ನನಗೆ ಒಂಥರ ಮೂಗೆಲ್ಲ ಕೆರೀತಾ ಇತ್ತು. ಐ ಥಿಂಕ್ ಕೋಲ್ಡ್ ಆಗಿಬಿಟ್ಟಿದೆ. ಬಟ್ ಅದು ನೆನ್ನೆ ರಾತ್ರಿ ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಈ ಕೋಲ್ಡು ಅಷ್ಟು ಟೆನ್ಷನ್ ಕೊಡ್ತಾಯಿತ್ತು, ಅಷ್ಟು ಇರಿಟೇಟ್ ಮಾಡ್ತಾಯಿತ್ತು. ನಾನು ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ 3-4 ಸರಿ ಎದ್ದಿದ್ದೀನಿ. ಎದ್ಬಿಟ್ಟು ಹೋಗಿ ಬಿಸಿ ನೀರು ಮಾಡಿ ಕುಡಿದು, ಯಾಕೋ ನೆನ್ನೆ ಡೈಜೆಷನು ಸರಿ ಆಗಲಿಲ್ಲ. ಸೊ ವಾಮಿಟ್ ಆಯಿತು ನನಗೆ. ಸೊ ವಾಮಿಟ್ ಮಾಡಿದೆ. ಆಮೇಲೆ ಎದ್ದು ಬಿಸಿ ನೀರು ಮಾಡ್ಕೊಂಡು ಕುಡಿದು, ಬಿಸಿ ನೀರನ್ನ ಬಾಟ್ಲಲ್ಲಿ ಹಾಕ್ಕೊಂಡು ಇಡೀ ರಾತ್ರಿ ನನಗೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಯೇ ಆಗೋಯ್ತು. ಸೊ ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಅಡ್ವೆಂಟ್, ನಮ್ಮ ಡಿಸೆಂಬರ್ ಅಡ್ವೆಂಟ್, ಕ್ರಿಸ್ಮಸ್ಗಿಂತ ಮುಂಚೆ ಒಂದು ಸೀಸನ್ ಬಗ್ಗೆ ಮಾತಾಡಿದ್ನಲ್ಲ, ಅದ್ರ ಬಗ್ಗೆ ತೋರಿಸೋಣ ಅಂತ ತುಂಬ ಆಸೆ ಇತ್ತು. ಇವತ್ತು ಬೆಳಗ್ಗೆ ಚರ್ಚ್ ಹೋಗಿ ಅಲ್ಲಿನ ಮಾಸು ಸೆಲೆಬ್ರೇಷನ್ ಎಲ್ಲ ತೋರಿಸೋಣ ಅಂತ ಆಸೆ ಇತ್ತು. ಬಟ್ ಇವತ್ತು ನನಗೆ ಎದ್ದೋಳಕ್ಕೆ ಆಗಲಿಲ್ಲ. 7 ಗಂಟೆಗೆ ಮಾಸ್ ಇರುತ್ತೆ ಚರ್ಚಲ್ಲಿ. ನಾನು ಎದ್ದಿದ್ದೆ 9:15. ನನಗೆ ಎಚ್ಚರನೇ ಆಗಿಲ್ಲ, ಯಾಕಂದರೆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ನಾನು. ಸೊ ಐ ಆಮ್ ಸಾರಿ, ಇವತ್ತು ತೋರ್ಸೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಮತ್ತು ಈ ವೆದರ್ ನೀವು ನೋಡಬೇಕು, ಒಂದು ಚೂರು ಸನ್ ಇಲ್ಲ, ಸೂರ್ಯನೇ ಇಲ್ಲ. ಮಳೆ ಬರ್ತಿತ್ತು. ಆ್ಯಕ್ಚುಲಿ ನಂದೊಂದು ಫ್ರೆಂಡ್ದು ಆಫೀಸಲ್ಲಿ ಒಂದು ಚಿಕ್ಕ ಇವೆಂಟ್ ಇದೆ, ಒಂದು ಜಾಪನೀಸ್ ಇವೆಂಟು. ಅದಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಇವಾಗ ಯಾವ ರೀತಿ ಪೊಸಿಷನ್ ಇದೆ ನನಗೆ ಎದ್ದು ನೋಡಿ, ಇದೊಂದು ಬ್ಲ್ಯಾಂಕೆಟ್ ಇಟ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ದಿಸ್. ಇದೊಂದು ಬ್ಲ್ಯಾಂಕೆಟ್ಟು ಮತ್ತು ಟಿ ವಿ, ಲೈಟೂ ಹಾಕ್ಕೊಂಡೇ ಇದ್ದೀನಿ. ಯಾಕಂದರೆ ಅಷ್ಟೊಂದು ಕತ್ಲೆ, ಮನೆಯೆಲ್ಲ ಕತ್ಲೆ. ಯಾಕಂದರೆ ಸೂರ್ಯನ ಬೆಳಕೆ ಇಲ್ಲ ಇವತ್ತು, ಅಷ್ಟೊಂದು ಕತ್ಲೆ ಆಗಿದೆ. ಸೊ ಐ ಆಮ್ ಜಸ್ಟ್ ರಿಲ್ಯಾಕ್ಸಿಂಗ್. ಇನ್ನು ಸ್ನಾನನೂ ಐ ಥಿಂಕ್ ಸ್ನಾನ ಮಾಡಲ್ಲ ನಾನು. ಐ ಆಮ್ ಜಸ್ಟ್ ಗೋನ್ ಗೆಟ್ ಫ್ರೆಶ್, ಬಿಕಾಸ್ ಹುಷಾರಿಲ್ಲದೆ ಇರುವಾಗ ಸ್ನಾನ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಇಂಥ ಕೋಲ್ಡ್ ವೆದರಲ್ಲಿ. I think temperature is around 19 or 20 degrees, I think. I don't know, it might drop even further. So I'm just relaxing at home. ನೋಡೋಣ, ಮಧ್ಯಾಹ್ನ ಊಟ ಆದಮೇಲೆ ಏನಾದರೂ ಐ ವಿಲ್ ಫೀಲ್ ಅ ಲಿಟಲ್ ಬೆಟರ್. ಒಂದು ಸ್ವಲ್ಪ ಏನಾದರೂ ವೆದರ್ ಚೇಂಜ್ ಆದರೆ ಐ ವಾಂಟ್ ಟು ಗೋ ಟು ದ್ಯಾಟ್ ಇವೆಂಟ್. ಸೊ ಇವತ್ತು 2 ಇವೆಂಟ್ ಇದೆ, ಆ್ಯಕ್ಚುಲಿ 3 ಇವೆಂಟು. ಬಟ್ ಒಂದು ಇವೆಂಟ್ ನಾನು ಹೋಗೋಕ್ಕಾಗಲ್ಲ. ಒಂದು ನನ್ನ ಫ್ರೆಂಡ್ದು ಆಫೀಸಲ್ಲೇ ಈ ಜಾಪನೀಸ್ ತತಾಮಿ ಕ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಈ ಜಪಾನ್ ಅವರು ಈ ಚಾಪೆಗಳು ಮಾಡ್ತಾರಲ್ಲ, ಆ ಚಾಪೆಗಳದ್ದು ಒಂದು ಏನಪ್ಪ ಆ ಬಿಸ್ನೆಸ್ನ ಬೆಂಗಳೂರು ತೊಗೊಂಡು ಬರಬೇಕು ಅಂತಿದ್ದಾರೆ ನನ್ನ ಫ್ರೆಂಡು. ಸೊ ಅದ್ರ ಬಗ್ಗೆ ಕೆಲವು ವಿಜುವಲ್ಸು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಜಪಾನಿಂದಾನೇ ಕೆಲವು ಜಾಪನೀಸ್ ಬಂದಿದ್ದಾರೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಮೀಟ್ ದೆಮ್, ಬಿಕಾಸ್ ಐ ಲವ್ ಜಾಪನೀಸ್ ಪೀಪಲ್. ಸೊ ಅದಕ್ಕೆ ಹೋಗಬೇಕು. ಅದಾದಮೇಲೆ ಐ ಹ್ಯಾವ್ ಟು ಗೋ ಫಾರ್ ಅ ಪ್ಲಮ್ ಕೇಕ್ ಇವೆಂಟ್. ಪ್ಲಮ್ ಕೇಕ್ನ ಮಾಡಿ ಸರ್ವ್ ಮಾಡ್ತಾರೆ ಫಾರ್ ಕ್ರಿಸ್ಮಸ್. ಆ ಇವೆಂಟ್ಗೆ ಹೋಗಬೇಕು. ಪ್ಲಸ್ ಅಕಸ್ಮಾತ್ ಐ ಆಮ್ ಫೀಲಿಂಗ್ ಗುಡ್, ದೆನ್ ಐ ವಾಂಟ್ ಗೋ ಟು ಚರ್ಚ್ ಆಲ್ಸೋ ಇನ್ ಸೇಂಟ್ ಪ್ಯಾಟ್ರಿಕ್ಸ್ ಇನ್ ಬ್ರಿಗೇಡ್ ರೋಡ್, ಲಾಸ್ಟ್ ಟೈಮ್ ಥರ. ಅದಲ್ಲದೆ ಒಂದು ಏನದು ಸಿಂಗಿಂಗ್ ಕಾನ್ಸರ್ಟ್, ಏನು ಹೇಳ್ತಾರೆ, ಮ್ಯೂಸಿಷಿಯನ್ಸ್ದು ಒಂದು ಕಾನ್ಸರ್ಟು. ಪಾಪ ಯಾವುದೋ ಒಂದು ಈ ರಿದಮ್ಸ್ ಅಂತ ಒಂದು ಕಂಪನಿ ಅವರು ಇನ್ವೈಟ್ ಮಾಡಿದ್ದಾರೆ. But I don't know if I can make all of these things, and I'm already done with half day and I'm still in bed. I'm still in my couch. So ಗೊತ್ತಿಲ್ಲ ಏನು ಮಾಡೋದು ಅಂತ. I am just waiting for me to feel well, feel a little better. ಮತ್ತು ಈ ಕೋಲ್ಡ್ ವೆದರಲ್ಲಿ ಎಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಲಿ ನಾನು? I don't want to fall sick further, ಯಾಕಂದರೆ ತುಂಬ ಕೆಲಸಗಳಿದೆ. ಸೊ ಹಾಗಾಗಿ ಜಸ್ಟ್ ನಿಮಗೆ ಹೇಳೋಣ ಅಂತ ವೀಕ್ಷಕರೇ, ದ್ಯಾಟ್ ಇವತ್ತು ಸ್ವಲ್ಪ ಪ್ಲ್ಯಾನ್ ಫ್ಲಾಪ್ ಆಗಿದೆ. ಬಟ್ ಡೆಫಿನೆಟ್ಲಿ ಏನೇ ಮಾಡಿದ್ರು ನಾನು ನಿಮ್ಗೆ ತೋರಿಸ್ತೀನಿ, ಬಿಕಾಸ್ ನನ್ನ ಬ್ಲಾಗಲ್ಲಿ ನೀವು ಇರಬೇಕು ಅನ್ನೋದು ನನ್ನ ಆಸೆ, ನನ್ನ ಜರ್ನಿನ ನೋಡಬೇಕು ಅನ್ನೋದು ನನ್ನ ಆಸೆ. ನನಗೋಸ್ಕರ ಪ್ರೇ ಮಾಡಿ. ಐ ವಾಂಟ್ ಟು ಫೀಲ್ ಬೆಟರ್. ಓಕೆ, ಟೇಕ್ ಕೇರ್, ಐ ವಿಲ್ ಸಿ ಯು ಸೂನ್. ಓಕೆ ವೀಕ್ಷಕರೇ, ಇವತ್ತು ಮಳೆಯಿಂದ ಫುಲ್ ಪ್ಲ್ಯಾನ್ ಫ್ಲಾಪ್ ಆಗಿಬಿಟ್ಟಿದೆ. ಮಳೆ ಹೇಗೆ ಅಂದರೆ ಈ ಥರ ಪಿರಿ ಮಳೆ ಬರ್ತಾನೇ ಇದೆ ಬೆಳಗ್ಗಿಂದನೂ. ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ತೀರಾ ಚಳಿ.
ನಾನು ನನ್ನ ಔಟ್ಫಿಟ್ ತೋರಿಸ್ತೀನಿ. 4 ಲೇಯರ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಈ ಚರ್ಚ್ಗೆ ಬಂದಿದ್ದೀನಿ, ಸ್ವಲ್ಪ ಹತ್ತಿರದಲ್ಲೇ ಕಮ್ಮನಹಳ್ಳಿಯಲ್ಲಿ. ನನ್ನ ಫ್ರೆಂಡ್ದು ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ ಸದಾಶಿವನಗರ್ಗೆ, ಬಟ್ ಐ ಕಾಂಟ್ ಮಿಸ್ ದ ಮಾಸ್ ಟುಡೇ. ಸೊ ಹಾಗಾಗಿ ಐ ಹ್ಯಾವ್ ಕಮ್ ಟು ದಿಸ್ ಚರ್ಚ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಚರ್ಚ್ ಇನ್ ಕಮ್ಮನಹಳ್ಳಿ. ಇಟ್ಸ್ ಆನ್ ದ ಮೇನ್ ರೋಡ್. ಸೊ ಚರ್ಚ್ ಎಂಟರ್ ಆಗೋಣ. ನೋಡಿ ಎಷ್ಟು ದೊಡ್ಡ ಚರ್ಚ್ ಅಂತ, ವಿಪರೀತ ದೊಡ್ಡದು. ಮಾಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಟ್ಲೀಸ್ಟ್ ಚರ್ಚಿಗೆ ಬಂದಿದ್ದೀನಿ ಅಂದರೆ ಪ್ರೇಯರ್ ಮಾಡ್ಕೊಂಡು ಹೋಗಲೇಬೇಕು. ಹೇಳ್ತೀನಿ ಮಾಸ್ ಟೈಮಿಂಗ್ ಏನಂತ. ದಿಸ್ ಇಸ್ ಹೌ ಇಟ್ ಇಸ್. ಸೋ ಬ್ಯೂಟಿಫುಲ್. ಹಲೋ ವೀಕ್ಷಕರೇ, ಈಗ ಇನ್ನೂ 5:05 ಪೂಜೆ ಇದೆ ಅಂತೆ. ಅಂದರೆ ನಾವು ಕನ್ನಡದಲ್ಲಿ ಪೂಜೆ ಅಂತೀವಿ, ಇಂಗ್ಲೀಷಲ್ಲಿ ಮಾಸ್ ಅಂತ ಹೇಳ್ತೀವಿ. ಸೊ ಇನ್ನೂ ನನ್ನ ಹತ್ರ ಆಲ್ಮೋಸ್ಟ್ 30 ಮಿನಿಟ್ಸ್ ಟೈಮ್ ಇದೆ. ಸೊ ಹಾಗಾಗಿ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದ್ಯಾಟ್ ನಾನು ಇವಾಗ ಚರ್ಚಲ್ಲಿ ಕೂತಿದ್ದೀನಿ, ಬಟ್ ಇನ್ನೂ ಚರ್ಚ್ ಏನೂ ಶುರು ಆಗಿಲ್ಲ, ಜನನೂ ಬಂದಿಲ್ಲ. ಸೊ ಹಾಗಾಗಿ ಜಸ್ಟ್ ಈ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚಳಿ, ಫುಲ್ ಲೇಯರ್ ಮೇಲೆ ಲೇಯರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ತೋರಿಸ್ತೀನಿ, ಚರ್ಚಲ್ಲಿ ತೋರ್ಸೋಕ್ಕಾಗಲ್ಲ, ಆಮೇಲೆ ಮಾತಾಡೋಣ ಪೂಜೆ ಆದಮೇಲೆ. ಓಕೆ ವೀಕ್ಷಕರೇ, ನಾನು ಹೇಳಿದಾಗೆ ಇವತ್ತು ಅಡ್ವೆಂಟ್ನ ಶುರು. ಈ ಸಂಡೇಯಿಂದ ಅಡ್ವೆಂಟ್ ಶುರು ಆಗುತ್ತೆ. ಮನೆಗೆ ಹೋಗಿ ನಾನು ಆ 4 ಕ್ಯಾಂಡಲ್ ತೊಗೊಂಡಿದ್ದೀನಲ್ಲ, ಆ 4 ಕ್ಯಾಂಡಲಲ್ಲಿ 1 ಕ್ಯಾಂಡಲ್ನ ಅಂಟಿಸ್ಬೇಕು. 4 ವಾರಗಳ ತನಕ ಇದು ಪದ್ಧತಿ ನಡೆಯುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಸೀಸನ್. ಅಡ್ವೆಂಟ್ ಸೀಸನ್ ಇಸ್ ದ ಬೆಸ್ಟ್ ಸೀಸನ್ ಫಾರ್ to welcome Christmas, to celebrate the birth of Jesus Christ. ಸೊ ತುಂಬಾ ಖುಷಿ ಆಗುತ್ತೆ ದ್ಯಾಟ್ ನಾವು ಇವೆಲ್ಲ ಮಾಡ್ತೀವಿ ಅಂತ. ಜಸ್ಟು ನೀವೆಲ್ರಿಗೂ ನನ್ನ ಒಂದು ಜರ್ನಿ, ನಮ್ಮ ಒಂದು ಸೆಲೆಬ್ರೇಷನ್ ತೋರಿಸೋದು ಒಂದು ಆಸೆ ಅಷ್ಟೇ, ಬಿಟ್ಟರೆ ಯಾವ ಧರ್ಮದ ಬಗ್ಗೆ ಎಲ್ಲ ಮತ್ತೆ ನಾನು ಅದನ್ನೇ ಹೇಳ್ತೀನಿ. ನನಗೆ ಯಾವ ಧರ್ಮದಲ್ಲಿ ಭೇದ ಭಾವ ಇಲ್ಲ. ನಾನು ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ಹೊರತು ಬೇರೆ ಎಲ್ಲ ಧರ್ಮಗಳಿಗೂ ನನಗೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಅಷ್ಟೇ ನಾನು ಎಲ್ಲ ಕಡೆ ಹೋಗಿದ್ದೀನಿ. ಹಿಂದೂ ಟೆಂಪಲ್ಗೆ ಹೋಗಿದ್ದೀನಿ, ಮುಸ್ಲಿಮ್ ಮಾಸ್ಕ್ಗೆ ಹೋಗಿದ್ದೀನಿ, ಎಲ್ಲ ಥರ ನಾನು ಹೋಗಿದ್ದೀನಿ. ಸೊ ನನಗೆ ಆ ಥರ ಭೇದ ಭಾವ ಏನಿಲ್ಲ. ಅಫ್ಕೋರ್ಸ್ ಐ ಚೆರಿಷ್ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಏನು ಹೇಳ್ಕೊಟ್ಟಿದ್ದಾರೆ ಆ ಟೀಚಿಂಗ್ಸ್ ನಂಗೆ ತುಂಬ ಇಷ್ಟ. ಅದಲ್ಲದೆ ಎಲ್ಲ ಧರ್ಮಗಳಲ್ಲೂ ಒಳ್ಳೊಳ್ಳೆ ಟೀಚಿಂಗ್ಸೇ ಇರೋದು. ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಸೇ ದ್ಯಾಟ್ ಇದು ಧರ್ಮದ ವಿಡಿಯೋ ಅಲ್ಲ, ಜಸ್ಟ್ ನನ್ನ ಒಂದು ಲೈಫ್, ನನ್ನ ಒಂದು ಫೇತ್, ನನ್ನ ಒಂದು ಭಕ್ತಿ ದೇವರ ಹತ್ರ ಎಷ್ಟಿದೆ ಅನ್ನೋದನ್ನು ನಿಮಗೆ ತೋರಿಸೋಕ್ಕಿಂತ ನಾನು ಅನುಭವಿಸ್ತೀನಲ್ಲ, ಅದು ಜಸ್ಟ್ ಆ ಜರ್ನಿಯಲ್ಲಿ ನಿಮ್ಮದೊಂದು ಪಾತ್ರ. ಸೊ ವೀಕ್ಷಕರೇ, ಇಲ್ಲಿ ಚರ್ಚ್ ಮುಂದೆ ಸ್ಟಾಲ್ ಹಾಕಿದ್ದಾರೆ. ಸೊ ದರ್ ಇಸ್ ವೈನ್ ಕೆಪ್ಟ್ ಓವರ್ ಹಿಯರ್, ಸ್ಪೆಷಲಿ ಫಾರ್ ಕ್ರಿಸ್ಮಸ್. ಯೂಶ್ವಲಿ ನಾವೆಲ್ಲ ವೈನ್ ಕುಡಿತೀವಿ. So this is very different. She's from Coorg and she's put this stall, and this is called the bird eye chili. Hala? Chimps. Brand name Chimps. Brand name is Chimps. So if you want to search, are you on Instagram? Yeah. So if you want to search CHIM', Chimps, I think you should go check it on Instagram. Oh my God, that's really nice. It hits very with ginger. It hits. It's really nice. Per day 30 ml is enough. It's like a medicine. Oh wow! And it's homemade, so Yeah. oh, I have cold, and this is really good. Wow. Any other suggestion? Red wine is there. Which one is the fast moving? Is bird actually? Bird actually here. And how much is the cost of this? $3.99. $3.99. Are you here even tomorrow or something, or? Not tomorrow. Weekends. So this is the red one I'm trying. The bird eye chili was so good, and I have cold and it hits hard. The chili hits hard. It's really nice. So red wine. It doesn't feel like I'm drinking wine, and especially
It doesn't have that bitterness which usually wines do have, no, in the international wines. Before going to the mass, I'm having this. Non-alcoholic only. Non-alcoholic, no, then it's okay. Before going to the mass, we usually don't drink alcohol. It's really nice. The cost is also pretty reasonable. 399, 499. Red Right. wine. Right. ಹಲೋ ವೀಕ್ಷಕರೇ, ಇವಾಗ ನಾನು ಚರ್ಚ್ ಮುಗಿಸ್ಕೊಂಡು, ತುಂಬ ಚೆನ್ನಾಗಿತ್ತು ಪೂಜೆ, ಚರ್ಚ್ ಮುಗಿಸ್ಕೊಂಡು ಈಗ ಬೇರೆ ಒಂದು ಏರಿಯಾಗೆ ಬಂದಿದ್ದೀನಿ. ನಾನು ಹೇಳಿದ್ನಲ್ಲ, ಇವತ್ತು ಮಳೆಯಿಂದ ಎಲ್ಲ ಪ್ಲ್ಯಾನ್ಸ್ ಎಡ್ವರ್ಟ್ ಆಗೋಯ್ತು. ಇಲ್ಲಿ ನಾನು ಪ್ಲಮ್ ಕೇಕ್ ಇವೆಂಟ್ಗೆ ಬಂದಿದ್ದೀನಿ. ಕ್ರಿಸ್ಮಸ್ಗೆ ಮಾಡ್ತಾರಲ್ಲ ಪ್ಲಮ್ ಕೇಕ್, ಸೊ ಆ ಇವೆಂಟಿಗೆ ಬಂದಿದ್ದೀನಿ. ಸೊ ಐಮ್ ಜಸ್ಟ್ ಗೋನ್ ಟು ಟೇಕ್ ಯು ಅರೌಂಡ್ ಟು ದಿಸ್ ಪ್ಲೇಸ್. ಲೆಟ್ ಸಿ ಹೌ ಇಟ್ ಗೋಸ್. ಯಾರೂ ಇರಲ್ಲ ಜಾಸ್ತಿ, ಬಟ್ ಜಸ್ಟ್ ಚೆಕಿಂಗ್. ಹಾಯ್. ವಾವ್. ಕ್ಯಾನ್ ಐ ರೆಕಾರ್ಡ್? Thanks. Hi. Oh my god, there's a lot of rum and everything going into it. That's so nice. It smells so good. Smells very rich in alcohol. Yes. You want to join? Yes, yes, definitely. Would you be able to video this for me? Yes. Please come. Ask me. Go. You have to make a mountain. I'll keep cover with it. So I was sent to just get into all the ingredients and make my hands dirty and clean at the same time. So many dry fruits in it. Yeah. That is alcohol ice cream. I can see around 1, 2, 3, 4, 5, 6 or 7 bottles of Old Monk. 3 kids. Actually, and don't mind, but personally, Old Monk is everybody's favorite. Right? Mine too. Okay, ಈಗ ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆ ರಮ್ ಹಾಕಕ್ಕೆ, ಅದೇ ಅರ್ಧ ಹಾಕಬೇಕು. ಸೊ Put it in the center. ಸೆಂಟರ್ Keep this space. You can put it on the Wow. Is that okay? Is that okay? This is early Christmas. Christmas has come early and so snack time, we'll have something and then take a group picture with all these lovely people. ಓಕೆ ವೀಕ್ಷಕರೇ, ಇವಾಗ ಕೇಕ್ ಇವೆಂಟ್ ನಡೀತು, ಮುಗೀತು. ಈಗ ಕ್ವಿಕ್ಕಾಗಿ ಐ ಹ್ಯಾವ್ ಕಮ್ ಟು ಮಾಲ್ ಆಫ್ ಏಷ್ಯಾ ಟು ಮೀಟ್ ಒನ್ ಆಫ್ ಮೈ ಫ್ರೆಂಡ್. ಓ ಮೈ ಗಾಡ್, ಇಲ್ಲಿನ ಎನ್ವೈರ್ಮೆಂಟ್ ನೀವು ನೋಡಬೇಕು ಫಾರ್ ದ ಕ್ರಿಸ್ಮಸ್. ಐ ಥಿಂಕ್ ದಿಸ್ ಟ್ರೀ ಇಸ್ ದ ಟಾಲೆಸ್ಟ್ ಟ್ರೀ ಇನ್ ಇಂಡಿಯಾ, ದಟ್ಸ್ ವಾಟ್ ದೇ ಕ್ಲೇಮ್. ಸೊ ಐ ಜಸ್ಟ್ ಗೋನಾ ಶೋ ಯು ದಿಸ್. Look at the tree, guys. Oh my god. So pretty. So pretty. Wow, the red. So pretty, and it's super crowded.
I'm just searching for my friend. She said she is in Aldo flagship store. So I'm just walking in. Hi! Hi! How are you? I'm so sorry, I'm vlogging. So how are you? It's been really long. Yes, I was like, I want to go out, but then I was like, let's call her. You know the problem is now traffic jam सिर्फ इधर है बाहर because of that tree and all of that है और बाहर पूरा road jam है. It was so difficult for me to come. I left. So finally I meet my friend. Yes. After all the traffic. Oh yeah. So I had two events. पहले मैं church गई थी, church के बाद and I had this plum cake making event. Yeah, I actually wanted to call you but then I thought आप इधर रहोगे ना बहुत दूर था वो. So Nice. anyways, so this is like my second home. Yeah. Reason being जब भी मैं आती हूँ ना इधर ही मरती रहती हूँ, मैं इधर ही रहती हूँ. मुझे पता नहीं, I love this In place. the morning, I was like, I was bored because I have an early morning routine. So I was like, I'll come today. And I was just so bored. So I was like, okay, I'll go out. But then I was like, okay, I know. No, you can call me. If I'm free, definitely I'll come. Like, I'll let me check if you are free. My God, this place on Saturday, Sundays are really so crowded. That's what I'm saying. I got stuck there. And I also, since I was vlogging, तो मैंने एक ही बार सब कुछ ले लिया. Yeah. But I think it's really hot. Yeah. And then यहाँ पे आके The temperature change will affect your body. अरे कल रात I could not sleep at all. This morning I was supposed to go to church. I skipped church because I got up at only at 10 o'clock. 10:15. I'm like, so you came in today and you're staying there, that usual place of yours? हाँ, so just right next to my It's also office thing, no? So this is this Godrej Woodsman करके है ना? So Brigade Triumph and then just next I know. building. You want to see something like a bag? I didn't want to. Window shopping. Like this. Very nice color. इसी टाइम पे सब होता है. हाँ क्या? नहीं लेना है. टीरा में Tira में I just want to check something. हाँ Fit of the day for both of us. It's cold. It's cold. Winter wear. This is winter wear. Yeah, but Still she is holding the jacket. yeah, because we're inside. It's I know. hot. But as we You know मैं इसीलिए ये डाल के आई, क्या पता यार AC ज़्यादा होगा, इसलिए मैं ये डाल के आई. Hi guys. I am not well. And I think many of you are not well. ಈ ವಿಂಟರ್ ಇದೆಯಲ್ಲ, ಸ್ಪೆಷಲಿ ಬೆಂಗಳೂರಿನ ಈ ವರ್ಷದ ಚಳಿ ಐ ಥಿಂಕ್ ಇಟ್ಸ್ ರಿಯಲಿ ಬ್ಯಾಡ್. ಆ ಸಡನ್ ಟೆಂಪ್ರೇಚರ್ ಚೇಂಜ್ ಆಗಿದ್ರಿಂದ ಐ ಥಿಂಕ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಫಾಲನ್ ಸಿಕ್. ನನಗೂ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಒಂಥರ ಕೆರೀತಾ ಇದೆ. ನೋಡಿ ನನ್ನ ಔಟ್ಫಿಟ್ ನೋಡಿ, ಲೈಕ್ ಮೈ ಅಟೈರ್, ಯುನೋ ಸಾಕ್ಸ್ ಎಲ್ಲ ಹಾಕೊಂಡಿದ್ದೀನಿ. ಐ ಮೀನ್ ಆಗ್ತಾ ಇಲ್ಲ, ಅಷ್ಟೊಂದು ಚಳಿ. ನಾನು ವರ್ಕೌಟ್ ಮಾಡ್ತಾ ಇಲ್ಲ, ವರ್ಕೌಟ್ ಮಾಡಕ್ ಆಗ್ತಿಲ್ಲ, ಇಂಟ್ರೆಸ್ಟ್ ಬರ್ತಿಲ್ಲ. ಐ ವಾಂಟ್ ಗೋ ಫಾರ್ ಲೈಕ್ ಅ ಗುಡ್ ವಾಕ್, ಏನೋ. ಅದಕ್ಕೂ ಯೋಚನೆ ಮಾಡ್ತೀನಿ, ಹೊರಗೆ ಹೋಗಿದ ತಕ್ಷಣ ನಡುಗ್ತಾ ಇದೀವಿ. ಐ ಡೋಂಟ್ ನೋ ವಾಟ್ ಟು ಡೂ. ಎನಿವೇಸ್ ಇವಾಗ ಅರೌಂಡ್ 5 o'clock ಆಗಿದೆ. ನೋಡಿ, ಕೆಟ್ಟಲ್ ಪೂರ್ತಿ ತುಂಬಿಸ್ಕೊಂಡು ನೀರು ತುಂಬಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಬಿಸಿ ಮಾಡ್ತೀನಿ. ಬಿಸಿ ಮಾಡಿಬಿಟ್ಟು ಲೆಮನ್ ಹನಿ ಜಿಂಜರ್ ಇದ್ರೆ ಲೆಮನ್ ಹನಿ ಜಿಂಜರ್ ಹಾಕಿ ಒಂದು ಡ್ರಿಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ದ್ಯಾಟ್ ಯು ನೋ ಐ ಗೆಟ್ ಸಮ್ ರಿಲೀಫ್ ಇನ್ ದ ಥ್ರೋಟ್.
ಬಟ್ ಐ ಡೋಂಟ್ ನೋ, ಕಾಮೆಂಟ್ ಅಂಡ್ ಹೇಳಿ. ಇಸ್ ಲೆಮನ್ ಓಕೆ? ಐ ಆಮ್ ಅ ಲಿಟಲ್ ಡೌಟ್ಫುಲ್ ಲೆಮನ್ ಬಗ್ಗೆ, ಬಟ್ ಕಾಮೆಂಟ್ನಲ್ಲಿ ತಿಳಿಸಿ ಹೇಳಿ. ನೆಕ್ಸ್ಟ್ ಟೈಮ್ ಇಫ್ ಐ ಆಮ್ ಡೂಯಿಂಗ್ ಇಟ್ ದೆನ್ ಐ ಕ್ಯಾನ್ ಕರೆಕ್ಟ್ ಮೈ ಸೆಲ್ಫ್. ಅದಲ್ಲದೆ yesterday I had gone to Mall of Asia. Mall of Asia ಅಲ್ಲಿ I ordered for a burrito. Can you see that? It's California burrito. It's called habanero chili burrito. ತುಂಬಾನೇ ಚೆನ್ನಾಗಿ ಅನ್ನಿಸ್ತು, ಬಟ್ ಏನೋ ಗೊತ್ತಿಲ್ಲ, ಹುಷಾರಿಲ್ಲದೆ ಇರೋದ್ರಿಂದ ನಂಗೇನು ತಿನ್ನಕ್ಕಾಗ್ತಿಲ್ಲ. ನನ್ನ ಆಪಿಟೈಟ್ ಸರಿ ಇಲ್ಲ. ಲೈಕ್ ಐಮ್ ನಾಟ್ ಗೆಟಿಂಗ್ ಮೈ ಆಪಿಟೈಟ್ ವೇರ್ ಐ ಕ್ಯಾನ್ ಈಟ್ ವೆಲ್. ಆ ಈಟ್ ವೆಲ್ ಫೀಲಿಂಗ್ ಏನೋ ಬರ್ತಿಲ್ಲ. ಸೊ ಐ ರಿಯಲೈಸ್ ವೇರ್ ಆರ್ ಮೈ ರಿಂಗ್ಸ್. ಇದೇನಂದ್ರೆ ವಾಶ್ ಮಾಡ್ತೀನಲ್ಲ, ವೆಸಲ್ಸ್ ವಾಶ್ ಮಾಡುವಾಗ ರಿಂಗ್ಸ್ನ ಇಲ್ಲೇ ಮೇಲೆ ಇಟ್ಬಿಡ್ತೀನಿ. ಸೊ ಐಮ್ ವೇರಿಂಗ್ ಮೈ ರಿಂಗ್ಸ್ ಬಿಕಾಸ್ ದೀಸ್ ಆರ್ ಮೈ ಪ್ರೆಷಸ್ ರಿಂಗ್ಸ್. ಸೊ ಓಕೆ, ಸೊ ವಾಟ್ ಐ ವಾಸ್ ಸೇಯಿಂಗ್ ಇಸ್, ಈ ಬುರಿತೋ, ಚಿಕನ್ ಬುರಿತೋ ಹೆಬನೇರೋ, ಸೊ ಇದು ಉಳಿಸ್ಕೊಂಡಿದ್ದೆ ಅರ್ಧ. ಈಗ ಇದನ್ನ ಬಿಸಿ ಮಾಡಿ ಒಂಚೂರು ಆ ಟೀ ಜೊತೆ ತಿನ್ನೋಣ ಅಂತ. ಬಿಕಾಸ್ ಐ ಡೋಂಟ್ ನೋ, ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಮಚ್, ಬಟ್ ಐ ಆಲ್ಸೋ ಫೀಲ್ ಲೈಕ್ ಈಟಿಂಗ್. ಒಂಥರ ಹೆಂಗಂದ್ರೆ ತಿನ್ನಕ್ ಹೋದ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಓನ್ಲಿ ಬಿಕಾಸ್ ಯುನೋ ಆ ಕೋಲ್ಡ್ ಜೊತೆ ನನ್ನ ಬಾಡಿ ಫೈಟ್ ಆಗ್ತಿದೆ ಅಲ್ಲ. ಸೊ ಕೈಂಡ್ ಆಫ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಔಟ್ ದೇರ್. So anyways, this is what I'm gonna have. Okay. ಹಾಗೆ ಗೈಸ್, ನೆನ್ನೆ ಅಡ್ವೆಂಟ್ನ ಫಸ್ಟ್ ಸಂಡೇ ಶುರು ಆಯಿತು. ಅಡ್ವೆಂಟ್ ಬಗ್ಗೆ ADVENT ಅದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಹೋಗಿ ನೋಡಿ. ದೆರ್ ಆರ್ 4 to 5 ಕ್ಯಾಂಡಲ್ಸ್ ಎವ್ರಿ ವೀಕ್, ಎವ್ರಿ ಸಂಡೇ ನಾವು ಅದನ್ನು ಲೈಟ್ ಮಾಡ್ತೀವಿ, ಅದನ್ನ ಹಚ್ತೀವಿ. ಅದು ಒಂದೊಂದು ಕ್ಯಾಂಡಲ್ಗೂ ಇಂಡಿಕೇಶನ್ ಇದೆ. ಅದನ್ನ ನೆನ್ನೆ ಮಾಡಬೇಕಾಗಿತ್ತು, ಬಟ್ ನನಗೆ ಹುಷಾರಿರ್ಲಿಲ್ಲ. ಮತ್ತೆ ಎಲ್ಲೋ ಒಂದು ಕಡೆ ಮನ್ಸು ಒಂಥರ ಏನೋ ಒಂಥರ ಹೆವಿ ಫೀಲಿಂಗ್ ಇತ್ತು. ಸೊ ಐ ಡಿಂಟ್ ಡೂ ಇಟ್ ಬಿಕಾಸ್ ವೆನ್ ಎವರ್ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಗಾಡ್, ಐ ವಾಂಟ್ ಟು ಫೀಲ್ ನೈಸ್, ರೈಟ್? ಆರ್ ಐ ಶುಡ್ ಪುಷ್ ಮೈ ಸೆಲ್ಫ್. ಆ್ಯಂಡ್ ಟುಡೇ ಐ ಆಮ್ ಸೇಯಿಂಗ್ ಈವನ್ ಇಫ್ ಐ ಫೀಲ್ ಗುಡ್ ಆರ್ ನಾಟ್, ಬಟ್ ಐ ವಿಲ್ ಪುಷ್ ಮೈ ಸೆಲ್ಫ್. ಇವತ್ತು ನಾನು ಏನಾದರೂ ಒಂದು ಏನೋ ಗಾಡ್ಗೋಸ್ಕರ ನಾವು ಟೈಮ್ ನೋಡಬಾರ್ದಲ್ವಾ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಟುಡೇ. ಹಾಗೆಯೇ ಕ್ರಿಸ್ಮಸ್ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಇವತ್ತು ಮಾಡ್ತೀನೋ ಇಲ್ಲ ನಾಳೆ ಮಾಡ್ತೀನೋ ಗೊತ್ತಿಲ್ಲ, ಯಾಕಂದರೆ ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನನಗೆ ಜಾಸ್ತಿ ಏನೋ ಜೋರಾಗಿರ ಇಲ್ಲ, ಬಟ್ ಐ ಆಮ್ ಫೀಲಿಂಗ್ ಟಯರ್ಡ್. ಐ ಥಿಂಕ್ ಈ ಕೋಲ್ಡ್ದು ಪ್ಯಾಟರ್ನೇ ಆ ಥರ ದಟ್ ಯು ಫೀಲ್ ವೆರಿ ಟಯರ್ಡ್ ಆ್ಯಂಡ್ ದ್ಯಾಟ್ಸ್ ರಿಯಲಿ ಅನಾಯಿಂಗ್. ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಅಲ್ಲಿಂದಲ್ಲಿ ಆಗ್ತಾನೆ ಇರುತ್ತೆ. ಎನಿವೇಸ್, ಐ ವಾಂಟ್ ಶೋ ಯು ವಾಟ್ ದೀಸ್ ಕ್ಯಾಂಡಲ್ಸ್ ಆರ್ ಆ್ಯಂಡ್ ವಾಟ್ ಡು ದೇ ಇಂಡಿಕೇಟ್. ಅವಾಗ ನಿಮ್ಗೊಂದು ಫೇರ್ ಐಡಿಯಾ ಬರುತ್ತೆ. ಓಕೆ, ಸೊ ಯು ಆಲ್ ಕ್ಯಾನ್ ಸಿ ಇದೇ ಕ್ಯಾಂಡಲ್ಸು. ಸೊ ನೀವು ನೋಡಿದಂಗೆ 3 ಪರ್ಪಲ್ ಕ್ಯಾಂಡಲ್ ಇದೆ, ಒಂದು ಪಿಂಕ್ ಕ್ಯಾಂಡಲ್ ಇದೆ ಆ್ಯಂಡ್ ಒಂದು ವೈಟ್ ಕ್ಯಾಂಡಲ್ ಇದೆ. ಸೊ ಇದು ಎಲ್ಲದಕ್ಕೂ ಒಂದೊಂದು ಇಂಡಿಕೇಶನ್ ಇದೆ. ಈಗ ನೆನ್ನೆ, ದಟ್ ಇಸ್ 30th of November, ಫಸ್ಟ್ ಕ್ಯಾಂಡಲ್ನ ನಾವು ಹಚ್ತೀವಿ. ನೆನ್ನೆ ಹಾಕಿಲ್ಲ, ಬಟ್ ಇವತ್ತು ಹಾಕ್ತೀನಿ ನಾನು. ದಟ್ ಈಸ್ ಇದಕ್ಕೆ ಇಂಡಿಕೇಶನ್ ಇರೋದು ಹೋಪ್, ಆಯ್ತಾ? ದೆನ್ ದಿಸ್ ಈಸ್ ಕಾಲ್ಡ್ ಜಾಯ್. ಸೊ ದ್ಯಾಟ್ ವಿಲ್ ಬಿ ಫಾರ್ ದ ನೆಕ್ಸ್ಟ್ ಸಂಡೇ. ದೆನ್ ದಿಸ್ ಈಸ್ ಕಾಲ್ಡ್ ಪೀಸ್, and this will be for the other Sunday and the third Sunday. Then this is called love, and this is for the fourth Sunday. Now the final one is on the last Sunday, which is going to be the Christmas day. So this is the time when Jesus was born, the day Jesus was born. Avatin disa ee white candle na hachtivi. So idu advent na namma ಒಂದು season. So 4 weeks and the day when Christ was born. So this is the white candle that we light. I'm super excited. ಹಾಗೇನೆ ಮನೆ ಡೆಕೋರೇಷನ್ ಮಾಡಬೇಕು ಅಂತೆಲ್ಲ ಇದ್ದೀನಿ, ನೋಡೋಣ ಏನು ಮಾಡೋದು ಅಂತ. ಬಟ್ I'm going to show you what I do. ಓಕೆ ಗೈಸ್, ಇವಾಗ ಲೆಮನ್ ಮತ್ತು ಹನಿ ಟೀ ಕುಡ್ದಾಯಿತು ಆ್ಯಂಡ್ ಹೆಬೆನೆರೋ ರೋಲ್ ತಿಂದಾಯಿತು. ನಾವು ನಿಮ್ಗೆ ಗೊತ್ತು, ನಂಗೆ ಆ್ಯಕ್ಚುಲಿ ಅಷ್ಟು ಹುಷಾರಿಲ್ಲ, ಬಟ್ ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ ಕೂತೇ ಬಿಡ್ತೀನಿ. ಬರೀ ಮೊಬೈಲ್ ನೋಡೋದೇ ಆಗುತ್ತೆ, ಇಲ್ಲ ಟಿ ವಿ ನೋಡೋದಾಗುತ್ತೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಇಟ್ಸ್ ರಿಯಲಿ ನಾಟ್ ಗುಡ್. ಸೊ ಐ ವಾಂಟ್ ಪುಷ್ ಮೈ ಸೆಲ್ಫ್ ಆ್ಯಂಡ್ ಐ ವಾಂಟ್ ಟು ಲೈಟ್ ದ ಅಡ್ವೆಂಟ್ ಕ್ಯಾಂಡಲ್. ನಾನಿವತ್ತು ತಲೆ ಸ್ನಾನ ಮಾಡಿ ಆ್ಯಕ್ಚುಲಿ ಫ್ರೆಶ್ ಆಗಿದ್ದೀನಿ, ಬಟ್ ದೆನ್ ನಾನು ಹುಷಾರಿಲ್ಲ, ಅದಕ್ಕೆ ನನ್ನ ಮುಖದಿಂದ ನಿಮ್ಗೆ ಕಾಣ್ತಾ ಇಲ್ಲ. ಸೊ ಅಡ್ವೆಂಟ್ ಫಸ್ಟ್ ಕ್ಯಾಂಡಲ್ನ ನಾನಿವತ್ತು ಹಚ್ತೀನಿ, ದ ಕ್ಯಾಂಡಲ್ ಆಫ್ ಹೋಪ್. ಆ್ಯಂಡ್
when I say hope is everything in my life, and I think hope is everything in everybody's life. ಒಂದು ಹೋಪ್ ಇಲ್ಲ ಅಂದರೆ ನಾವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ಕಷ್ಟಗಳು ನನ್ನ ಲೈಫಲ್ಲಿ ಬಂದಿದೆ, ಎಷ್ಟೋ ಚಾಲೆಂಜಸ್ ನಾನು ಫೇಸ್ ಮಾಡಿದ್ದೀನಿ, ಎಷ್ಟೋ ಸರಿ ಆ ಮೊಮೆಂಟಲ್ಲಿ ಅನಿಸಿದೆ ಐ ಥಿಂಕ್ ಐ ಡೋಂಟ್ ಹ್ಯಾವ್ ಹೋಪ್ಸ್, ಐ ಕಾಂಟ್ ಡೂ ಇಟ್, ಐ ಕಾಂಟ್ ಮೇಕ್ ಇಟ್ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮೈ ಇನ್ನರ್ ವಾಯ್ಸ್ ಯೂಸ್ ಟು ಆಲ್ವೇಸ್ ಸೇ ದ್ಯಾಟ್ Ashita, don't lose hopes. If you lose hopes, then you can't do anything in this world. And I can't even live without hope. So ಇವತ್ತು ಆ ಹೋಪ್ ಕ್ಯಾಂಡಲ್ನ ನಾನು ಹಚ್ತಾ ಇದ್ದೀನಿ ಜಸ್ಟ್ ಟು ರಿಮೈಂಡ್ ಯು ಗೈಸ್ ಅಗೇನ್ ಆ್ಯಂಡ್ ರಿಮೈಂಡ್ ಮೈ ಸೆಲ್ಫ್ ದ್ಯಾಟ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್, ವೆದರ್ ಇಟ್ ಈಸ್ ಯೋರ್ ನಿಮ್ಮ ದುಃಖಗಳಾಗಿರ್ಬೋದು, ಖುಷಿನೇ ಆಗಿರ್ಬೋದು, ಇಲ್ಲ ಕಷ್ಟಗಳೇ ಆಗಿರ್ಬೋದು, ಇಲ್ಲ ನಮಗೆ ಸಿಗೋ ಎಲ್ಲ ಏನು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು. ಇದು ಹೆಂಗಂದರೆ ಲೈಫಲ್ಲಿ ಈ ಮೇಲೆ ಕೆಳಗೆ ಅಂತ ಇದ್ದೇ ಇರುತ್ತೆ. ಒಂದು ಸಿಕ್ಕಿದ್ರೆ ಇನ್ನೊಂದು ಹೋಗುತ್ತೆ, ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ನಾವು ಬಿಡಲೇಬೇಕಾಗುತ್ತೆ. ಸೊ ಹಾಗಾಗಿ ಲೂಸಿಂಗ್ ಆ್ಯಂಡ್ ಗೇನಿಂಗ್ ಇಸ್ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಇಫ್ ಯು ಹ್ಯಾವ್ ಹೋಪ್ ಆ್ಯಂಡ್ ಇಫ್ ಯು ಬಿಲೀವ್ ದ್ಯಾಟ್ ಈ ಮೊಮೆಂಟಲ್ಲಿ ನೀವು ಏನು ಫೀಲ್ ಮಾಡ್ತಿದ್ದೀರಾ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ದಿಸ್ ಟು ಶಾಲ್ ಪಾಸ್. ಅಂದರೆ ಇದೂ ಪಾಸ್ ಆಗುತ್ತೆ, ಹೊಸದೇನೋ ಬರುತ್ತೆ, ಮತ್ತು ಅದೂ ಪಾಸ್ ಆಗುತ್ತೆ, ಇನ್ನೇನೋ ಬರುತ್ತೆ. ಸೊ ದುಃಖಗಳು, ಖುಷಿಗಳು, ಕಷ್ಟ ಸುಖ ನಮ್ಮದು ಹಾಗೇನೆ. ಸೊ ಇವಾಗ ಕಷ್ಟ ಇದೆ ಅಂದರೆ ಅದು ಕಷ್ಟನೇ ಇರಲ್ಲ, ಅದು ಪಾಸ್ ಆಗುತ್ತೆ, ಖುಷಿ ಬರುತ್ತೆ, ಖುಷಿನೇ ಇರುತ್ತಂತನೂ ಅಲ್ಲ, ಮತ್ತೆ ಕಷ್ಟಗಳು ಬರುತ್ತೆ. ಸೊ ದಿಸ್ ಇಸ್ ಲೈಫ್. ಸೊ ಇಂಥ ಲೈಫಲ್ಲಿ ನಾವು ಹೋಪ್ ಇಡಲಿಲ್ಲ ಅಂದರೆ ದಟ್ ದಿಸ್ ಟು ಶಾಲ್ ಪಾಸ್ ಅಂತ ಹೋಪ್ ಇಟ್ಟಿಲ್ಲ ಅಂದರೆ ದೆನ್ ಹೌ? ಸೊ ಹಾಗಾಗಿ ಇವತ್ತು ಆ ಹೋಪ್ ಕ್ಯಾಂಡಲ್ನ ಹಚ್ಚಿ I want to keep my hope strong and going till the end of my life, and I always want to do that, and I also insist that ನೀವು ಎಲ್ಲರೂ ಅದನ್ನು ಮಾಡಿ ಹೋಪ್ನ ಇವತ್ತು ಬಿಡಬೇಡಿ ಅಂತ ಕೇಳ್ಕೊಂತ ಇವತ್ತು ನಾನು ಆ ಹೋಪ್ ಕ್ಯಾಂಡಲ್ನ ಲೈಟ್ ಮಾಡ್ತೀನಿ. ಬನ್ನಿ. ಸೊ ಇವತ್ತು ಈ ಪರ್ಪಲ್ ಕ್ಯಾಂಡಲ್ನ ಲೈಟ್ ಮಾಡೋಣ. ಓಕೆ, ಸೊ ಗರ್ಲ್ಸ್, ದಿಸ್ ಇಸ್ ಅ ಕಟ್ಲೆಸ್ ಟು So here's the pretty purple candle, and this candle is the candle of hope, and I want to light this candle saying that my hope will never die. My hope will never die on myself and never die on my God. Illide candle. So I'm going to light this. Wow. So this is the candle of hope. ಓಕೆ, ಇಲ್ಲಿಡ್ತೀನಿ. ಹಾಯ್ ವೀಕ್ಷಕರೇ, ಗುಡ್ ಈವ್ನಿಂಗ್. ಇನ್ನೂ ಸರಿ ಹೋಗಿಲ್ಲ. ಸೊ ವೀಕ್ಷಕರೇ, ಇವತ್ತು ಆಲ್ಮೋಸ್ಟ್ 3rd of December ಆಗಿದೆ, 4th of December. ಇನ್ನೂ ಕ್ರಿಸ್ಮಸ್ ಡೆಕೋರೇಷನ್ ಶುರು ಮಾಡಿಲ್ಲ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ನಿಮ್ಗೆ ಗೊತ್ತು ಬ್ಯಾಂಗ್ಳೂರ್ ವೆದರ್ ಹೇಗಿತ್ತು ಅಂತ. ಆ್ಯಂಡ್ ಟುಡೇ ಐ ಆಮ್ ಫೀಲಿಂಗ್ ಮಚ್ ಬೆಟರ್. ಸೊ ಐ ಬಿಕಮ್ ಅ ಗುಡ್ ಗರ್ಲ್ ಟುಡೇ. ಅಂದರೆ ಬಿಕಾಸ್ ಹುಷಾರಿಲ್ಲದೆ ಇರೋದ್ರಿಂದ ನಾನು ತಲೆ ಸ್ನಾನ ಮಾಡಿರಲಿಲ್ಲ, ಹೇರ್ ವಾಶ್ ಮಾಡಿರಲಿಲ್ಲ. ಸೊ ಇವತ್ತು ಗುಡ್ ಗರ್ಲ್ ಆಗಿ ಹೇರ್ ವಾಶ್ ಮಾಡಿ ಫ್ರೆಶ್ ಆಗಿ ಸಂಜೆ ಇವಾಗ ಒಂದು ಅರೌಂಡ್ 6 ಗಂಟೆ ಆಗಿದೆ. ಸೊ ಪ್ರೇಯರ್ ಮಾಡಿ ಎಲ್ಲ ಆಯಿತು. ಸೊ ಐ ಥಾಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಸಮ್ ಡೆಕೋರೇಷನ್. ಸೊ ನನಗೆ ನನ್ನ ಕ್ರಿಸ್ಮಸ್ ಡೆಕೋರೇಷನ್ ಡೆಕೋರ್ ಎಲ್ಲಿಟ್ಟಿದ್ದೀನಿ ಅಂತ ನಂಗೆ ಜ್ಞಾಪಕ ಬರ್ತಿಲ್ಲ. ಬಟ್ ಐ ಥಿಂಕ್ ಇಟ್ ಶುಡ್ ಬಿ ದ ಪ್ಲೇಸ್ ದಟ್ ಐ ಆಮ್ ಆ್ಯಕ್ಚುಲಿ ಥಿಂಕಿಂಗ್. ಇಟ್ ಮಸ್ಟ್ ಬಿ ದೇರ್. ಸೊ ಶುರು ಮಾಡ್ಕೊಳ್ಳೋಣ. ಐ ಡೋಂಟ್ ವಾಂಟ್ ಟು ಟಾಕ್ ಟೂ ಮಚ್. ಲೆಟ್ಸ್ ಗೆಟ್ ಆನ್ ಟು ದ ಬಿಸ್ನೆಸ್ ಬ್ರೋ. ವಿ ಡೋಂಟ್ ಹ್ಯಾವ್ ಟೈಮ್, ಯು ಸಿ. ಸೊ ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಹಾಯ್,
ಐ ಆಮ್ ಅಸ್ಯೂಮಿಂಗ್ ದಟ್ ನನ್ನ ಕ್ರಿಸ್ಮಸ್ ಡೆಕೋರೇಷನ್ಗೆ ಬೇಕಾಗಿರೋ ಎಲ್ಲ ವಸ್ತು ಇದ್ರೊಳಗೆ ಇದೆ ಅಂತ. ಈ ರೂಮ್ ಇನ್ನೂ ಫಿನಿಶ್ ಆಗಿಲ್ಲ. ದರ್ಸ್ ಅ ಲಾಟ್ ಆಫ್ ಇಂಟೀರಿಯರ್ ವರ್ಕ್ ಯೆಟ್ ಟು ಬಿ ಡನ್. ನಾನಿನ್ನೂ ಹೋಮ್ ಟೂರ್ ಮಾಡಿಲ್ಲ ವೀಕ್ಷಕರೇ, ದಟ್ ವಿಲ್ ಕಮ್ ಸೂನ್. ಸೊ ಐ ಕ್ವಿಕ್ಲಿ ಚೆಕ್ ಇಫ್ ದ ಡೆಕೋರೇಷನ್ ಇಸ್ ರೈಟ್ ಹಿಯರ್. ಓಕೆನಾ? ಸಿಕ್ತು, ಬಟ್ ಈ ಕಬರ್ಡ್ನ ತೆಗಿಯೋದು ಹಾಕೋದಿದೆಯಲ್ಲ. ಎನಿವೇಸ್ ಐ ಗಾಟ್ ಇಟ್. ಆದರೆ ವೀಕ್ಷಕರೇ, ಇನ್ನು ಕ್ರಿಬ್ ನಾನು ಇಟ್ಟಿದ್ದೀನಿ, ಅದೇ ಗೊತ್ತಾಗ್ತಿಲ್ಲ. ಅದನ್ನು ಫಸ್ಟ್ ಹುಡುಕ್ಬೇಕು, ಮತ್ತೆ ಹೋಗ್ಬೇಕು. ಅಯ್ಯೋ ದೇವ್ರೇ, ಮತ್ತೆ ಅದನ್ನು ಓಪನ್ ಮಾಡೋದಿಲ್ಲ, ದೊಡ್ಡ ಕಷ್ಟದ ಕೆಲಸ. ಲೆಟ್ಸ್ ಗೋ ಬಿಕಾಸ್ ಐ ನೀಡ್ ದ ಕ್ರಿಬ್. ಕ್ರಿಬ್ ಇಲ್ಲ ಅಂದರೆ ಹೆಂಗೆ? ಕ್ರಿಬ್ ಅಂದರೆ ಏನು ಹೇಳಿ? ನಾವು ಯೂಶಲಿ ನಮ್ಮ ಜೀಸಸ್ ಕ್ರೈಸ್ಟ್ ರೆಪ್ರೆಸೆಂಟೇಷನ್ ತೋರಿಸ್ತೀವಲ್ಲ, ಸೊ ಆ ಕ್ರಿಬ್ ಬೇಕು ನನಗೆ. ಮತ್ತೆ not again, but I have to do this. I have to do this. Got it. Let's go. Let's switch off the light and keep running. ಓ ಮೈ ಗಾಡ್, ಫೈನಲಿ ಸಿಕ್ತು. ಕಬರ್ಡ್ ಓಪನ್ ಮಾಡೋದಿದೆಯಲ್ಲ, ಇಟ್ ಮೇಕ್ಸ್ ಯು ಎಕ್ಸಾಸ್ಟೆಡ್. ಫೈನಲಿ ಯಾ, ಐ ಗಾಟ್ ಆಲ್ ಮೈ decor. Wow, I'm so happy. ಕ್ರಿಬ್ ಅಂದೆ ನಾನು ಈ ವಸ್ತುಗಳನ್ನ ಹೇಳ್ತಾ ಇದ್ದಿದ್ದು ವೀಕ್ಷಕರೇ. ನಾನು ಅದನ್ನೆಲ್ಲ ಅರೇಂಜ್ ಮಾಡ್ತೀನಿ ಅಲ್ಲ, ಅವಾಗ ನೀವು ನೋಡ್ಬೋದು. ಇದಕ್ಕೆ ಕ್ರಿಬ್ ಅಂತ ಹೇಳ್ತೀವಿ. ಅಂದರೆ ಯೇಸು ಕ್ರಿಸ್ತರು ಜನನ ಆಗಿರೋ ಆ ಜಾಗ ಇದೆಯಲ್ಲ, ಅದು ದನದ ಕೊಟ್ಟಿಗೆಯಲ್ಲಿ. ಆ ದನದ ಕೊಟ್ಟಿಗೆಯಲ್ಲಿ ಯಾರ್ಯಾರಿದ್ರು ಅವ್ರ ಜನನ ಟೈಮಲ್ಲಿ ಆ ಕಂಪ್ಲೀಟ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದಕ್ಕೆ ಕ್ರಿಬ್ ಅಂತ ಹೇಳ್ತೀವಿ, ಮೇಂಜರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತಾರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಕಾಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಬಟ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕ್ಯಾಥಲಿಕ್ಸಲ್ಲಿ. ಇದು ಜಾಸ್ತಿ, ಐ ಮೀನ್ ಇದು ಇಂಪಾರ್ಟೆಂಟ್. ಇದಿಲ್ಲ ಅಂದರೆ ನೋಡಿ, ಜೀಸಸ್ ಕ್ರೈಸ್ಟ್ ಇಷ್ಟು ಚಿಕ್ಕದು ಬೇಬಿ, ಸೊ ಕ್ಯೂಟ್ ಅಲ್ಲ. ಸೊ ದಿಸ್ ಇಸ್ ವಾಟ್ ವಿ ಡೂ. ಎಲ್ಲ ಡೆಕೋರೇಷನ್ ಮಾಡಿ ನಿಮಗೆ ತೋರಿಸ್ತೀನಿ. ಐ ಆಮ್ ಸೋ ಟಯರ್ಡ್ ಬಿಕಾಸ್ ಇವತ್ತು ಫುಲ್ ಡೇ ಕೆಲಸ ಮಾಡಿದ್ದೀನಿ ವೀಕ್ಷಕರೇ. ಫುಲ್ ಡೇ ಮನೆ ಕ್ಲೀನ್ ಮಾಡಬೇಕಾಗಿತ್ತು, ಬಿಕಾಸ್ ಕ್ರಿಸ್ಮಸ್ ಇಸ್ ಕಮ್ಮಿಂಗ್. ಡೀಪ್ ಕ್ಲೀನಿಂಗ್ ಮಾಡಬೇಕು. ಇವತ್ತು ಬೇರೆ ನಮ್ಮ ಅಣ್ಣ ಮನೆಗೆ ಬರ್ತೀನಿ ಅಂತ ಹೇಳ್ದ, ಕೈ ಕೊಟ್ಟ. ಅವನಿಗೋಸ್ಕರ ಅಡುಗೆ ಮಾಡಿದೆ, ಚಿಕನ್ ಕರಿ ಮಾಡಿದೆ. ನಮ್ಮ ಕ್ಯಾಥಲಿಕ್ ಸ್ಟೈಲ್, ಮ್ಯಾಂಗ್ಳೂರಿಯನ್ ಸ್ಟೈಲ್ ರೋಸ್ ಚಿಕನ್ ಕರಿ ಅಂತ ಹೇಳ್ತೀವಿ ನಾವು, ROS ಚಿಕನ್ ಕರಿ. ಅದ್ರ ಬಗ್ಗೆನೂ ನಾನು ನಿಮಗೆ ರೆಸಿಪಿ ಯಾವತ್ತನ ಹಾಕ್ತೀನಿ. ಇಟ್ ವಾಸ್ ಸೋ ಗುಡ್. ಒಳಗೊಂದು ಕೈ ಕೊಟ್ಟ. ಐ ಥಿಂಕ್ ಅದೇ ಹೇಳ್ತಾರಲ್ಲ, ದಾನೆ ಪಿಲ್ಲಿ ಖಾನೆ ವಾಲೆ ಕಾ ನಾಮ್. ಐ ಥಿಂಕ್ ಎಲ್ಲ ಕರಿ ನನಗೋಸ್ಕರ ಅನ್ಸುತ್ತೆ. ಸೊ ಎನಿವೇಸ್, ಐ ವಿಲ್ ಕೀಪ್ ಶೋಯಿಂಗ್ ಯು ವಾಟ್ ಐ ಆಮ್ ಡೂಯಿಂಗ್. ಓಕೆ,
ಓಕೆ ಗೈಸ್, ಸೊ ಡೆಕೋರೇಷನ್ ಮುಗೀತು ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಬಿಕಾಸ್ ನಾನು ಪ್ರತಿ ವರ್ಷ ಡೆಕೋರೇಷನ್ ಮಾಡುವಾಗ್ಲೂ ಏನೋ ಗೊತ್ತಿಲ್ಲ ಮನಸ್ಸಲ್ಲಿ ಒಂದು ಅಮೇಝಿಂಗ್ ಫೀಲಿಂಗ್ ಇರುತ್ತೆ. ಬಿಕಾಸ್ ಕ್ರಿಸ್ಮಸ್ ನಮಗೆ ನಿಮ್ಗೆ ಗೊತ್ತಿರೋ ಪ್ರಕಾರ 1-2 ಫೆಸ್ಟಿವಲ್ ಅಷ್ಟೇ ನಮಗೆ. ಈಸ್ಟರ್ ಬಿಟ್ಟರೆ ಕ್ರಿಸ್ಮಸ್. ಈಸ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ರಿಸ್ಮಸ್ಗಿಂತ ಇಂಪಾರ್ಟೆಂಟ್. ಬಟ್ ಹವೆವರ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್, ದ ಡೇ ಅಂದರೆ ಯಾರಿಗೂ ಗೊತ್ತಿಲ್ಲ ಯಾವ ದಿನ ಅವರು ಹಿ ವಾಸ್ ಬಾರ್ನ್ ಅಂತ. ಬಟ್ ಅದು ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ. ಬಟ್ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಈ ವಿಂಟರ್ ಟೈಮಲ್ಲಿ ಆಗಿನ ಕಾಲದವರು ಡಿಸೈಡ್ ಮಾಡಿ ದೇ ಕೆಪ್ ದಿಸ್ ಒನ್ ಡೇ ಆಸ್ ದ ಸೆಲೆಬ್ರೇಷನ್ ಆಫ್ ದ ಬರ್ತ್ ಆಫ್ ಕ್ರೈಸ್ಟ್. ಸೊ ಹಾಗಾಗಿ ನನಗಂತೂ ತುಂಬ ತುಂಬ ಖುಷಿ ಬಿಕಾಸ್ ಗಾಡ್ ಹಸ್ ಬಿನ್ ಅನ್ ಅಮೇಝಿಂಗ್ ಪಾರ್ಟ್ ಇನ್ ಮೈ ಲೈಫ್. ಅಂದರೆ ನಾನು ಇರೋದೇ ಅವರಿಂದ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಆ್ಯಂಡ್ ಅವ್ರ ದಿನ ನಾನು ಖುಷಿಯಾಗಿ ಮನಸ್ಸಿಂದ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ನನಗಂತೂ ನಿಜವಾಗ್ಲೂ ಒಂಥರ ಇನ್ಕಂಪ್ಲೀಟೇ ನನ್ನ ಲೈಫ್. ಸೊ ಹಾಗಾಗಿ ಐ ಆಮ್ ಸೂಪರ್ ಎಕ್ಸೈಟೆಡ್. ಫುಲ್ ಡೆಕೋರೇಷನ್ ಮುಗೀತು ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು ಯಾವಾಗಲೂ ಡೆಕೋರೇಷನ್ ಮಿನಿಮಲ್ ಆಗಿ ಮಾಡೋದು, ನಾನು ಯಾವುದು ಓವರ್ ಡೂ ಮಾಡಲ್ಲ. ಇನ್ನೊಂದೇನೆಂದರೆ ನನ್ನ ಮನೆ ಪೇಂಟಿಂಗ್ ಮೇಲೆ ನಾನು ಏನು ಅಣ್ಸಕ್ಕೆ ಹೋಗಲ್ಲ. ಏನೇ ಮಾಡಿದ್ರು ಒಂಥರ DIY, ಅಲ್ಲಿ ಇಲ್ಲಿ ನುಗ್ಸಿರ್ತೀನಿ, ಇಲ್ಲ ಸುಮ್ಮನೆ ಹಾಗೆ ಬಿಟ್ಟಿರ್ತೀನಿ, ಇಲ್ಲ ಸೆಲೋ ಟೇಪ್ ಹಾಕಿದ್ರೂ ವುಡ್ ಮೇಲೆ ಹಾಕಿರ್ತೀನಿ ಸೊ ದಟ್ ಐ ಕ್ಯಾನ್ ಈಸಿಲಿ ಪಿಕ್ ಇಟ್ ಔಟ್ ಅಂತ. So I'm going to show you the final look and I am really happy and you should comment and tell me nimge hege anstu anta. So I'll show you right now.